ಕೊನೆ ಆಸೆ ಅನ್ನುವಂಥದ್ದು ಕೆಲವು ವಿಷಯಗಳು ನನಗೆ ಹೇಳಿದರು. ತಾಯಿಗೆ ತಕ್ಕ ಮಗ ಅಂತ ಒಂದು ಎಲ್ಲರನ್ನೂ ಕರಿತಾ ಇರ್ತಾರೆ. ಅದು ನಿಜ ಜೀವನದಲ್ಲಿ ಅಕ್ಷರ ಸಹ ಪಾಲಿಸ್ತಾರಂತಂದರೆ ಎಲ್ರಿಗೂ ಅಮ್ಮ ಲೀಲಾವತಿ ಅಮ್ಮನವ್ರ ಮಗ ನಟ ವಿನೋದ್ ರಾಜ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅದ್ಭುತವಾದಂಥ ತಾಯಿಗೋಸ್ಕರ ಇದು ಸ್ಮಾರಕ ಅಂತ ನಾನು ಕರೆಯಲ್ಲ, ದೇವಸ್ಥಾನ ಅಂತಲೇ ಕರಿತೀನಿ. ಇವತ್ತು ಲೀಲಾವತಿ ಅಮ್ಮನವರು ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಕಷ್ಟಪಡ್ತಾನೆ ಇದ್ದಾರೆ. ಇವತ್ತು ಈ ದೇವಸ್ಥಾನದ ಬಗ್ಗೆ ವಿನೋದ್ ರಾಜ್ ಸರ್ ಹೇಳ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಅಪ್ಪಾಜಿ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಪ್ಪ. ಸ್ವಲ್ಪ ದಣದಿರಂಗೆ ಕಾಣಿಸ್ತಿರಲ್ಲ ಸರ್? ಹೌದು, ಸಾಕಾಗಿ ಹೋಗ್ಬಿಡುತ್ತೆ. ಓಕೆ ಸರ್, ನಾವು ಮಾತಾಡ್ಸಿಸ್ಕೊಂಡು ಅವ್ರಿಗೆ ಪಾಪ ನನ್ನ ಕೇಳಿ ಏನಾಗುತ್ತೆ, ಒಂದು ಎರಡು ಒಳ್ಳೆ ಮಾತು ಅವ್ರಿಗೆ ನಾವು ಪ್ರತಿ ಉತ್ತರ ಕೊಡ್ಲಿಲ್ಲ ಅಂದ್ರೂ ಮರ್ಯಾದೆ ಏನಿರುತ್ತೆ. ಹೌದು ಸರ್. ಸರ್ ಈಗ ದೇವಸ್ಥಾನದ ಬಗ್ಗೆ ಹೇಳಿ ಸರ್. ಈಗ ಅಮ್ಮನವ್ರದ್ದು ಖಂಡಿತ ನೀವು ನೋಡಿದ್ರೆ ಅದೇ ಭಾವನೆನೇ ಬಂದ್ಬಿಡುತ್ತೆ ರೀ ನಮಗೆ. ನಿಮ್ಮ ಡ್ರೋನ್ ನಲ್ಲಿ ನೋಡಿದಾಗ ನಿಜವಾಗ್ಲೂ ಸರ್ ನಾನು ಭಗವಂತ ಅವರು ದೇವಸ್ಥಾನರು ಅವ್ರು, ಅದಕ್ಕೇನೆ ಭಗವಂತ ಅವ್ರಿಗೆ ಆ ಥರ ಒಂದು ಅವಕಾಶ ಕೊಟ್ಟಿರೋದು. ಸರ್ ಈಗ ಯಾವುದೇ ಚಿತ್ರನಟರು ತೀರ್ಕೊಂಡೋದಾಗ ಸ್ಮಾರಕ ಸರ್ಕಾರನೇ ಮಾಡಲಿ, ಚಿತ್ರರಂಗ ಮಾಡಲಿ ಅಂತ ಕಾಯ್ತಾ ಇರ್ತಾರೆ. ನೀವು ಯಾರಿಗೂ ವೆಯ್ಟ್ ಮಾಡಿದೆ, ಅಮ್ಮ ತೀರೋಗಿ ಮೇ ಬಿ ನನಗನ್ಸೋ ಪ್ರಕಾರ 2 ತಿಂಗಳಿಗೆ ಇದು ನೀವು ಪಾಯ ಪೂಜೆಗೆ ಒಂದು ವ್ಯವಸ್ಥೆ ಮಾಡ್ಕೊಂಬಿಟ್ರಿ ಅನ್ಸುತ್ತೆ. ಮೇ ಬಿ 2 ತಿಂಗಳು ಅಥವಾ 3 ತಿಂಗಳಿಗೆ. ಯಾಕೆ ಸರ್ ಬೇಗ ಮಾಡಬೇಕು ಅಂತ ಅನಿಸ್ತು? ಬೇಗ ಮಾಡಬೇಕು, ಬೇಗ ಅವ್ರನ್ನ ಬಂದು ನಾವು ಹಾಗೆ ಬಿಟ್ಬಿಡ್ಬಾರ್ದು. ಹೌದು, ಬಿಡಬಾರ್ದು. ಯಾರು ಹೇಳಿದ್ರು ಒಂದು ವರ್ಷದೊಳಗೆ ಸ್ಮಾರಕನ ರೆಡಿ ಮಾಡುವಂಥ ಮಟ್ಟಕ್ಕೆ ನಾವು ಆಗ್ಬೇಕು ಅಷ್ಟೇನೆ. ಓಕೆ. ಯಾವುದು ನಿಮಗೆ ಸೂತಕ, ಯಾವುದು ನಿಮಗೆ ಪಾತಕ. ಓಕೆ. ಈ ಸ್ಮಾರಕದಲ್ಲಿ ಏನೇನು ಬರುತ್ತೆ ಸರ್? ಇಲ್ಲಿ ಜನರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? 8 ಅಡಿ ಗೋಡೆ ಒಂದು ಬರುತ್ತೆ ನಿಮಗೆ. ಈ ತರ ಮತ್ತೊಂದು ಬ್ಯಾಚ್ ಪಿಲ್ಲರ್ಗಳು ಇಲ್ಲಿ ಬರುತ್ತೆ. ಪಿಲ್ಲರು ಮತ್ತೆ ರೇಲಿಂಗ್ಸ್ ಬರುತ್ತೆ. ಮತ್ತೆ ಇಲ್ಲಿ ಪಿಲ್ಲರ್ಗಳು ರೇಲಿಂಗ್ಸ್ ಬರುತ್ತೆ. ಈ 8 ಅಡಿ ಗೋಡೆ ಮೇಲಿಂದ ಶೀಟ್ ಕವರ್ ಆಗುತ್ತೆ ಹೀಗೆ. ಓಕೆ. ಮತ್ತೆ ಅಲ್ಲಿಂದ ಅದು ಮಂಟಪ ಸಪ್ರೇಟ್. ಅದು ಇಲ್ಲಿಗೆ ಏನಾಗತ್ತೆ ಅಂದ್ರೆ 8 ಅಡಿ ಗೋಡೆ ಹೆಚ್ಚು ಕಡಿಮೆ ಆ ಎತ್ತರಕ್ಕೆ ಬಂದ್ಬಿಡ್ತದೆ ನಿಮ್ಗೆ, ಅದು ಮ್ಯಾಚ್ ಆಗೋಗಿ. ಸೊ ಆ ಗ್ಯಾಪ್ ಅಲ್ಲಿ ಏನಿದೆಯಲ್ಲ, ಅಲ್ಲಿ ಬೀಳುತ್ತಲ್ಲ, ಅಲ್ಲಿ ಬಿಸಿಲು, ಅಲ್ಲಿ ಗ್ಯಾಪ್ ಅಲ್ಲಿ ಬಿಸಿಲು ಬೀಳುತ್ತೆ, ನೆರಳಾಗಿರುತ್ತೆ. ಅಷ್ಟೇ ಬಿಸಿಲು ಬೀಳೋ ಜಾಗ ಸುತ್ತಲೂ ಪೂರ್ತಿ ಗಿಡಗಳು, ಅಮ್ಮವ್ರಿಗೆ ಇಷ್ಟ ಅಂದ್ರೆ ಹೂವಿನ ಗಿಡಗಳು, ಅದನ್ನ ಹಾಕ್ತೀವಿ. ಒಳಗಡೆ ಎಲ್ಲ ನಿಮ್ಗೆ ಗ್ರಾನೈಟ್ ಆ ಫಿನಿಶಿಂಗ್ ಬರುತ್ತೆ. ಆಮೇಲೆ ಅದು ಒಂದು ಧ್ಯಾನ ಮಂಟಪ ತರನೇ ಒಂದು ಆ ಭಾವನೆನೆಲ್ಲ ಇದು ಮಾಡ್ತೀವಿ. ಸರ್ ಅವರು ಅಭಿನಯಿಸಿದಂತ ಚಿತ್ರಗಳ ಬಗ್ಗೆ ಏನಾರು ಮಾಹಿತಿಗಳು ಏನಾರು ಆಗ್ತಾರೆ? ಸಂಪೂರ್ಣ ವಾಲ್ ಆಫ್ ಫೇಮ್ ಇದು. ಓಕೆ. ಇದೇನೆ ವಾಲ್ ಆಫ್ ಫೇಮ್ ಕಂಪ್ಲೀಟ್. ಆ ಚಿತ್ರಗಳನ್ನೆಲ್ಲ ಎಂಬೋಸಿಂಗ್ ಮಾಡಿ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ನಲ್ಲಿ, 2 ಆಂಗ್ಲದಲ್ಲಿ, 2 ಭಾಷೆಯಲ್ಲೂ ಅದು ಬರೋ ಹಾಗೆ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ. ಓಕೆ. ಸರ್ ಈಗ ಕೆಲವೊಂದು ಸ್ಮಾರಕಗಳಿಗೆ ಒಳಗಡೆ ಹೋಗ್ಬೇಕಾದ್ರೆ ಎಂಟ್ರಿ ಟಿಕೆಟ್ ಆ ಥರ ಏನಾರು ಇರುತ್ತೆ, ನೀವು ಆ ಥರದ್ದು ಏನಾದ್ರು ಉದ್ದೇಶ ಇಟ್ಕೊಂಡಿದ್ದೀರಾ? ಇಲ್ಲ, ನಾವು ಆ ಥರ ದೊಡ್ಡದಾಗಿ ಏನು ಅನ್ಕೊಂಡಿಲ್ಲ. ಭವಿಷ್ಯದಲ್ಲಿ ಅದನ್ನ ಒಂದು ಆವರಣಗಳನ್ನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕೋಸ್ಕರ ಮೋಸ್ಟ್ಲಿ ಹೆಚ್ಚಾಗಿ ನಾವು ಚಾರ್ಜ್ ಮಾಡಲಿಕ್ಕಿಲ್ಲ. ಅನೇಕವಾಗಿ ನಮ್ಮ ಒಂದು ತಾಯಿಯವರ ಒಂದು ಸಂಸ್ಥೆಯಿಂದಲೇ ಅದನ್ನ ನಾವು ವ್ಯವಸ್ಥೆ ಮಾಡ್ಕೊಳ್ಳೋಕೆ 100% ಪ್ರಯತ್ನ ಪಡ್ತೀವಿ. ಆಮೇಲೆ ಎಲ್ಲ ಮಾಡಿ ಇದು 3 ಪ್ರದಕ್ಷಿಣೆ ಬರುತ್ತೆ. ಇದು ಪ್ರಾರಂಭದಿಂದ 1 ಪ್ರದಕ್ಷಿಣೆ, 1 ಸುತ್ತು, ಮತ್ತೆ ನೋಡಿ ಇದು ಎರಡನೇ ಸುತ್ತು. 1ನೇ ಸುತ್ತಿನಲ್ಲಿ ಅವ್ರ ಚಿತ್ರರಂಗದ ಸಾಧನೆ, ಅವ್ರ ಜೀವನ. 2ನೇ ಸುತ್ತಲ್ಲಿ ಅವ್ರು ಮಾಡಿರುವಂತ ಹೋರಾಟ, ಸಾಮಾಜಿಕ ಕಳಕಳಿ ಅವರಲ್ಲಿ ಎಲ್ಲ, ಈ ತೋಟ ವ್ಯವಸಾಯ ಇದ್ರ ಬಗ್ಗೆ. 3ನೇ ಸುತ್ತ ಅಲ್ಲಿಗೆ ಸುತ್ತಬಿಟ್ಟು ಬಂದ ಆಮೇಲೆ ಅವ್ರ ದರ್ಶನ. ಅದ್ಭುತ ಪ್ಲಾನಿಂಗ್ ಎಲ್ಲ ನಿಮ್ದೇನಾ ಸರ್ ಇದು? ನಾವು ನಮ್ಮ ಇವರು ಹನುಮಂತರಾಜು ಅಂತ ಮುಖ್ಯವಾಗಿ ನಮ್ಮ ಗೌಡ್ರವ್ರ ಪಾಪ. ಅದೇನೋ ಅವರು ಕೊನೆ ಕಾಲದಲ್ಲಿ ಒಂದು 1.5-2-3 ವರ್ಷದಲ್ಲಿ ಅವರು ಇಷ್ಟು ಅಮ್ಮ ಅವ್ರಿಗೆ ಅಷ್ಟು ಆತ್ಮೀಯರು ಆದ್ರು ಅವ್ರ ಪಾಪ. ಹಾಸ್ಪಿಟಲ್ ಬೇಗ ಮುಗಿಸ್ಕೊಟ್ರು ಅವರು ಕೂಡ. ಈ ಹಿಂದೆ ಪಾಪ ನಮ್ಮ ಇನ್ನೊಬ್ರು ಮುಗಿಸ್ಕೊಟ್ರು ಪಾಪ, ನಮ್ಮ ಶಿವಣ್ಣ ಅಂತ ಇಂಜಿನಿಯರ್, ಶಿವಣ್ಣ ಮಹಾದೇವ್ ಅಂತ, ವಿಶ್ವಶಾಂತಿ ಆಶ್ರಮದವರು. ಪಾಪ ಅವರು ಚೆನ್ನಾಗೇ ಮಾಡಿದ್ರು. ಆ ನಂತರ ಅವ್ರು ಯಾವ್ದೋ ಕೆಲಸದಲ್ಲಿ ಬಿಸಿ ಆದ್ರು. ಪಾಪ ನಮ್ಮ ಇವರು ಗೌಡ್ರು ಇದನ್ನ ಶುರು ಹಚ್ಕೊಂಡು ಅಲ್ಲಿ ಆಸ್ಪತ್ರೆ ಅವರನ್ನೇ ಕಟ್ಟಿದ್ರು. ಈಗ ಇದನ್ನ ಅವರೇ ಮಾಡ್ತಾರೆ. ಸರ್ ಇನ್ನೊಂದೇನಂದ್ರೆ ಎಲ್ಲರೂ ಕೇಳ್ತಾ ಇದಾರೆ, ಈಗ ಲೀಲಾವತಿ ಅಮ್ಮನವ್ರ ಕೊನೆ ಆಸೆ ಏನಾರು ಹೇಳಿದಾರ ಮಗನ ಹತ್ರ ಅಂತ ಕೇಳ್ತಾರೆ ಸರ್. ಏನಾದ್ರು ಹೇಳಿದ್ರ ಸರ್? ಏನವರು ಅವರ ಆಸೆ ಇದ್ದಿದ್ದೇ ಹಸಿರೇ ನನ್ನ ಉಸಿರು ಅನ್ನುವಂಥದ್ದು. ಸದಾಕಾಲ ಈ ಪ್ರಕೃತಿನ ಪ್ರೀತಿಸ್ಬೇಕು, ಪೂಜಿಸ್ಬೇಕು ನಾವು ಇದ್ದಷ್ಟು ಕಾಲ ಅನ್ನುವಂಥದ್ದು ಅವರ ಆಸೆ. ಇಲ್ಲಿ ಕೊನೆ ಆಸೆ ಅನ್ನುವಂಥದ್ದು ಕೆಲವು ವಿಷಯಗಳು ನನಗೆ ಹೇಳಿದ್ರು. ನಮ್ಮ ಚಿತ್ರರಂಗಕ್ಕೆ ನಾವೇನು ಮಾಡೋಕ್ಕೆ ಸಾಧ್ಯ ಅಂತ ಒಂದು ಹಂತದಲ್ಲಿ ಪ್ರಯತ್ನ ಪಟ್ಟು ಮಾಡ್ಕೊಂಡು ಬಂದಿದ್ದೆ 2-3 ವರ್ಷದಿಂದ ಅವ್ರು ಹೇಳಿತಾರನೆ. ಆಮೇಲೆ ಗಾಂಧಿನಗರಲ್ಲಿ ಅವ್ರಿಗೊಂದು ಆಫೀಸ್ನಲ್ಲಿ ಅಲ್ಲಿರ್ತಕ್ಕಂಥ ಜನ ಓಡಾಡ್ತಾ ಬರ್ತಾ ಇರ್ತಾರೆ, ಅವ್ರಿಗಾದ ಒಂದು ಜಾಗ ಇರ್ಬೇಕಲ್ಲಿ ಅನ್ನುವಂಥ ಒಂದು ಆಸೆ ಇತ್ತು ನನ್ನ ತಾಯಿಯವ್ರಿಗೆ. ಅದೊಂದು. ಮತ್ತೆ ಹೀಗೇನೆ ಏನು ಇಲ್ಲಿ ಮಾಡಿದೀವೋ, ತಮಿಳ್ನಾಡಿನಲ್ಲೂ ತೋಟ ಇದೆ, ಅಲ್ಲಿ ಒಂದು 4 ಬೆಡ್ಡಿಂದ ಹಾಸ್ಪಿಟ್ಲ್ ಆದರೂ ಮಾಡ್ಕೊಡ್ಬೇಕು ಸರ್ಕಾರಕ್ಕೆ.
ಮತ್ತು ಅದು ಅಂಗನವಾಡಿ ಸ್ಕೂಲ್ ಇದೆ ಅಲ್ಲಿ, ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ರಿನೋವೇಟ್ ಮಾಡಿ ಮತ್ತೆ ಅದಕ್ಕೆ ವೈಫೈ ಮತ್ತು ಕಂಪ್ಯೂಟರ್ಸ್ ಹಾಕ್ಕೊಡೋಣ ಅನ್ನುವಂಥ ಆಸೆ ಇದೆ ಅಮ್ಮವ್ರೆ. ಓಕೆ ಸರ್, ಇನ್ನೊಂದೇನಂದರೆ ನಿಮ್ಮನ್ನ ಏನಾದ್ರು ಮತ್ತೆ ಚಿತ್ರರಂಗದಲ್ಲಿ ನೋಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಸರ್? ಪಾಪ ಅವ್ರಿಗೆ ಏನಾಯಿತು ನೋಡಿ, ಆಗಿ ಹೋಗಿ ಬರುವಾಗ ಎಲ್ಲ ಬಂದುಬಿಟ್ಟು ಅದು ನಡ್ಕೊಂಡು ಹೋದ್ರೆ ಅದು ಹೋಗುತ್ತೆ ಹಾಗೆ. ಮತ್ತೆ ಒಂದು ದಾರಿನ ಒಂದು ಬದಲಾವಣೆ ದಾರಿ ಬಂದಾಗ ಏನಾಗುತ್ತೆ ಅಂದರೆ, ನಾವು ಇದರಲ್ಲೆಲ್ಲ ಇಲ್ಲಿ ಬೇಕಾಗಿರೋ ಜನ ಅವರು ಇವರು ಎಲ್ಲ ಸೇರಿ ಸುಮ್ಮನೆ 25-30 ಜನ ಹೆಚ್ಚು ಕಡಿಮೆ ನನ್ನ ಜೊತೆಯಲ್ಲಿ ಈ ಕೆಲಸಗಳಲ್ಲಿ ತಲ್ಲೀನರಾಗಿದ್ದಾರೆ. ಸೊ ಅವರೆಲ್ಲ ನನ್ನ ಕಣ್ಣು ಕಾಣ್ತಾನೆ ಇರ್ತಾರೆ. ಇಲ್ಲಿಂದ ನಾನು ಒಬ್ಬನೇ ಆಗ್ತೀನಿ, ನನಗೆ ಹೋಗಿ ನಾನು ಇನ್ಯಾವುದಾದ್ರೂ ನಾನು ರಿಯಾಲಿಟಿ ಶೋಗೆ ಕೂತ್ಕೊಂಡ್ಬಿಟ್ರೆ ಕಂಪ್ಲೀಟ್ ಈ ಕೆಲಸ ಎಲ್ಲ ಅಷ್ಟೇ. ಓಕೆ ಸರ್.